ಡಿ ಬಾಸ್ ದರ್ಶನ್ ಅಂದ್ರೇನೆ ಕ್ರೇಜ್ ಕಾ ಬಾಪ್ ಅಂತಾನೆ ಕರಿಬಹುದು ಅವ್ರನ್ನ ಕರ್ನಾಟಕದಲ್ಲಿ. ಅವರಿಗಿರುವಂತಹ ಫ್ಯಾನ್ ಬೇಸ್ ಕರ್ನಾಟಕದಲ್ಲಿ ಮತ್ಯಾವ ವ್ಯಕ್ತಿಗೂ ಕೂಡ ಇಲ್ಲ, ಯಾವ ನಟನಿಗೂ ಇಲ್ಲ, ಯಾವ ರಾಜಕಾರಣಿಗೂ ಇಲ್ಲ. ಸೊ ಇದನ್ನ ರೀಪ್ಲೇಸ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದ್ರೆ ಈ ವಿಡಿಯೋದ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಇತ್ತೀಚೆಗೆ ದರ್ಶನ್ ಹಾಗೂ ಫ್ಯಾಮಿಲಿ ಪೂರ್ತಿ ಒಂದು ಮದುವೆಗೆ ಹೋಗಿರ್ತಾರೆ. ತನ್ನ ಗೆಳತಿಯ ತಮ್ಮನ ಮದುವೆ ಅಂತ ಹೇಳಿದ್ರೆ ರಕ್ಷಿತಾ ಪ್ರೇಮ್ ಅವರ ತಮ್ಮನ ಮದುವೆ, ರಾಣಾ ಅವರ ಮದುವೆ ಇತ್ತು. ಅಲ್ಲಿ ಸಕುಟುಂಬ ಸಮೇತರಾಗಿ ದರ್ಶನ್ ಅವರು ಮದುವೆಗೆ ಹೋಗಿದ್ರು. ಅಲ್ಲಿ ವಿಜಯಲಕ್ಷ್ಮಿ ಅಥವಾ ವಿಜಯ್ ದರ್ಶನ್ ಅವರು ಏನಿದ್ದಾರೆ, ಅವರು ಒಂದು ಸ್ಯಾರಿಯನ್ನ ಹಾಕೊಂಡಿರ್ತಾರೆ. ಆ ಸ್ಯಾರಿನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಸ್ಯಾರಿಯನ್ನ ಒಬ್ರು 6 ದಿನಗಳ ಹಿಂದೆ ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವರು ಬೇರೆ ಯಾರು ಅಲ್ಲ, ಪವಿತ್ರ ಗೌಡ ಅವರು. ಸೊ ಪವಿತ್ರ ಗೌಡ ಯಾರು ಅಂತ ಹೇಳಿ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ದರ್ಶನ್ ಅವರು ಪವಿತ್ರ ಗೌಡ ಅವರ ಪರವಾಗಿ ಯಾರೋ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅಂತ ಹೇಳಿ ಅವರಿಗೆ ಹೊಡೆದಿದ್ದಾರೆ ಅನ್ನೋ ಒಂದು ಕೇಸಲ್ಲಿ ಜೈಲಿಗೆ ಹೋಗಿ ಬಂದ್ರು. ಸೊ ಪವಿತ್ರ ಗೌಡ ಅವರು ವಿಜಯ್ ದರ್ಶನ್ ಅವರಿಗೆ ಆಗದೆ ಇರುವಂತಹ ಒಬ್ಬ ವ್ಯಕ್ತಿ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಜೊತೆಗೆ ನನಗೆ 10 ವರ್ಷಗಳ ಸಂಬಂಧ ಇದೆ ಅಂತ ಹೇಳಿ ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿ ಅವರನ್ನ ಕೆಣಕುವಂತ ಕೆಲಸವನ್ನು ಕೂಡ ಮಾಡಿದ್ರು ಪವಿತ್ರ ಗೌಡ ಅವರು. ಆದರೆ ಇವತ್ತು ಪವಿತ್ರ ಗೌಡ ಅವರಿಗೆ ವಿಜಯಲಕ್ಷ್ಮಿ ಅವರು ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸರಿಯಾದ ಒಂದು ಟಾಂಗನ್ನು ಕೂಡ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಯಾಕೆ ನಾನು ಈ ತರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 6 ದಿನಗಳ ಹಿಂದೆ ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸ್ಯಾರಿಯನ್ನ ಹಾಕೊಂಡು ಅದರ ಒಂದು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರ್ತಾರೆ. ಅದಕ್ಕೆ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿರುತ್ತೆ. 3.5 ಮಿಲಿಯನ್ ಅಂದ್ರೆ 35 ಲಕ್ಷ ಜನ ನೋಡಿ ಲೈಕ್ ಶೇರ್ ಗಳನ್ನ ಮಾಡಿರ್ತಾರೆ. ಬಟ್ ಅದಕ್ಕೆ ಟಾಂಗ್ ಕೊಡೋ ರೀತಿ ಅದೇ ತರಹದ ಸೀರೆಯನ್ನ ವಿಜಯ್ ದರ್ಶನ್ ಅವರು ರಕ್ಷಿತಾ ಅವರ ತಮ್ಮನ ಮದುವೆಗೆ ಕೂಡ ಹಾಕೊಂಡು ಹೋಗಿದ್ದಾರೆ. ಸೊ ಈ ಹಿಂದೆ ಪವಿತ್ರ ಗೌಡ ಅವರು ವಿಜಯ್ ದರ್ಶನ್ ಅವರಿಗೆ ಟಾಂಗ್ ಕೊಡ್ತಾ ಇದ್ರು. ಆದ್ರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಾಗಿನಿಂದ ವಿಜಯ್ ದರ್ಶನ್ ಅವರು ಪವಿತ್ರ ಅವರಿಗೆ ಮೊಟ್ಟ ಮೊದಲ ಟಾಂಗ್ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಅದೇ ತರಹದ ಸೀರೆಯನ್ನ ಹಾಕೊಂಡು ದರ್ಶನ್ ಅವರ ಜೊತೆಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನೀವು ಅವತ್ತಿನ ವಿಡಿಯೋನ ನೋಡಿದ್ರೆ ನಿಮಗೆ ಅನ್ಸುತ್ತೆ ವಿಜಯಲಕ್ಷ್ಮಿ ಅವರು ಎಷ್ಟು ಖುಷಿಯಾಗಿದ್ರು, ಎಷ್ಟು ಸಂತೋಷ ಪಡ್ತಿದ್ರು, ಎಷ್ಟು ಎಂಜಾಯ್ ಮಾಡ್ತಿದ್ರು ಅನ್ನೋದು ಆ ಒಂದು ವಿಡಿಯೋದಿಂದ ನಿಮಗೆ ಗೊತ್ತಾಗ್ತದೆ. ಸೊ ಕಾಲ ಹೀಗೆ ಇರೋದಿಲ್ಲ. ಇನ್ನೊಬ್ಬರ ಬಾಳಲ್ಲಿ ನಾವು ಕಾಲಿಟ್ರೆ ನಮಗೆ ಕಾಲ ಕರ್ಮ ಅನ್ನೋದು ಬಂದು ಹಿಂದೆಯಿಂದ ಬಡಿಯತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣನೇ ಸಾಕ್ಷಿ ಅನ್ಬೋದು. ಅವತ್ತು ಪವಿತ್ರ ಗೌಡಿಗಿದ್ದ ಕಾಲ ಇವತ್ತು ವಿಜಯ್ ದರ್ಶನ್ ಅವರಿಗೆ ಬಂದಿದೆ. ಸೊ ಹೀಗೆ ಅವರ ಬಾಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.